ಡೀಟೇಲ್ ಏನು ಸದ್ಯಕ್ಕೆ ದಿಶಾ ಮೀಟಿಂಗ್ ನಡೆದಿದೆ ಸರ್. ರಾಜ್ಯದಲ್ಲಿ ಹೊರೆ ಯಾರಿಗಾಗುತ್ತೆ? ಜನಕ್ಕೆ ತಾನೆ, ಸರ್ಕಾರಕ್ಕೇನು ಹೊರೆ ಆಗಲ್ವಲ್ಲ, ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆ ಅಲ್ವಲ್ಲ, ಜನಕ್ಕೆ ತಾನೇ ಹೊರೆ ಆಗೋದು. ಜನಕ್ಕೆ ಹೊರೆ ಆಗೋದಕ್ಕೆ ಅವರು ಖುಷಿ ಪಡ್ತಾರೆ. ಅವರು ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ಹೊರಿಸಿದ ಹಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ. ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ, ಜನಗಳ ಜೋಬು ಕೈ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು. ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅನ್ನೋದು ಈಗಾಗಲೇ ಹೇಳಿದ್ದಾರಲ್ಲ. ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ, 1000 ಲೀಟ್ರಿಗೆ 51 ರೂಪಾಯಿ ಖರ್ಚಾಗುತ್ತೆ, ಅದರಿಂದ ನಾವೀಗ ಅದ್ರದ್ದು ದರ ಏರಿಸಬೇಕಾಗಿದೆ, ಹಾಲಿನ ದರ ಏರಿಕೆ ಮಾಡಬೇಕು, ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಬೇಕು. ಅದು ಹೇಳಿದಾರಲ್ಲ, 2025ಕ್ಕೆ ಎಷ್ಟಾಗಬೇಕು, 26ಕ್ಕೆ ಎಷ್ಟಾಗಬೇಕು, 27ಕ್ಕೆ ಎಷ್ಟಾಗಬೇಕು ಅಂತೇಳಿ. ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು. ನೋಡಿ, ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಚುನಾವಣೆ ಹಂತದಲ್ಲಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬಹುದು, ಸರ್ಕಾರದ ಮೇಲೆ ಹೊರೆ ಏನಾಗ್ಬೋದು, ಅದೆಲ್ಲ ಲೆಕ್ಕಾಚಾರ ಮಾಡಿರ್ತಾರೆ. ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ, ಹೀಗೆ ಸಿದ್ದರಾಮಯ್ಯನವರೇ ತಾನೇ ಅದರಲ್ಲಿ ಸೈನ್ ಹಾಕಿರೋದು. ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ. ಅವರೇ ಸೈನ್ ಹಾಕಿರೋದಲ್ವೇ 5 ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ. ಅದನ್ನು ಅವರು ಸೈನ್ ಹಾಕಬೇಕಾದ್ರೆ, 5 ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ. ಅಲ್ಲ ಸರ್, ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಅಭಿವೃದ್ಧಿನೂ ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ? ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ. ಜನಕ್ಕಾದರೆ ಎಷ್ಟು, ರಾಜ್ಯಕ್ಕಾದರೆ ಎಷ್ಟು, ರಾಜ್ಯಕ್ಕೆ ಆಗದೇ ಇದ್ದರೆಷ್ಟು ಕೇಳೋರು ಯಾರು? ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದಕ್ಕೂ ಪರ್ಸೆಂಟೇಜು. ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಬಹುಶಃ 5,000 6,000 ಕೊಟ್ಟಿರ್ಬೋದು. ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ KR ಪೇಟೆಗೆ ಹೋದಾಗ ಹೇಳ್ತಾಯಿದ್ರು. ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ PDOನೋ PDOನೋ ಅದೆಂಥದ್ದು ಮನೆ ಅಲಾಟ್ ಆಗ್ಬೇಕಾದ್ರೆ ವಸೂಲಿ ಮಾಡೋಣ ಅಂತ ಹೇಳೋರು ಹಿಂದೆ. ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ. ಆಶ್ರಯ ಮನೆ ಕೊಡೋಕ್ಕೂ ಆಶ್ರಯ ಮನೆಗೂ 12,000 ರೂಪಾಯಿನೋ ವಸೂಲಿ ಮಾಡ್ತಾರಂತೆ. ಇದೇನಪ್ಪ, ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ. ಶಾಸಕರುಗಳು ಹೇಳೋದು, ನಾನು ಹೇಳೋದಲ್ಲ. ಅದರಿಂದ ಅವರು ಸಂಪತ್ತು ಭರಿತವಾಗಂತೂ ಇದಾರಲ್ವ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ನೋಡಿ, ಅದು ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಅಸ್ತವೋ ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿ ನಡೀತಾನೆ ಇರ್ತವೆ. ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ. ಹೌದು, ನಮ್ಮಲ್ಲಿ 18 ಜನ ಶಾಸಕರಿದ್ದಾರೆ. 18 ಜನ ಶಾಸಕರು ಒಟ್ಟಾಗಿದ್ದಾರೆ. ಅದನ್ನು ಮೊನ್ನೆ ಹರೀಶ್ ಹೇಳಿರೋದು. ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ. ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಹರೀಶ್ ಹೇಳಿರ್ತಕ್ಕಂಥದ್ದು. ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ. ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮ್ಯೂಚುವಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಅದನ್ನೇ ಮೊನ್ನೆ ಹರೀಶ್ ಹೇಳಿರೋದು. ಯಾರು ಪಟ್ಟ ಕಟ್ಟಕ್ಕೆ ಹೊರಟಿರೋದು? ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ. ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಬಂದಿರೋದು ನೋಡಿದ್ದೇನೆ. ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ. ಇನ್ನೂ ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ. ಅದೆಲ್ಲ ಆಗಿದೆ. ಈಗಲೇ ಅವೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ. ನೀವೇ ಊಹೆ ಮಾಡ್ಕೊಂಡು ನೀವೇ ತೋರಿಸ್ಕೊತಾರೆ.
ಮುಖ್ಯಮಂತ್ರಿಗಳ ಹೆಸರು ಆಪರೇಷನ್ ಜನೇನವರು ಮಾಡ್ತಾರೆ ಶಿವರಾಮನೇ, ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ? ನಾನು BJP ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ, ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ? ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು, ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ. ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ? ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು, ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರೆ ಗ್ರಾಮ. ಆ ಕೆಸರೆ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ರೆ ಆಯ್ತಪ್ಪ, ಯಾವ ಕಾಂಟ್ರವರ್ಸಿ ಇರಲ್ಲ ಅಲ್ವಾ? ಕೆಸರೆ ಗ್ರಾಮಕ್ಕೆ ಹೆಸರಿಟ್ಕೊಂಬಿಡಿ, ಸಿದ್ದರಾಮಯ್ಯ ಬಡಾವಣೆ ಅಂತಲೋ, ಸಿದ್ದರಾಮಯ್ಯ ಎಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ. ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನ ತರೋದು? ಪಾಪ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು. ಏನು ಕೊಡುಗೆ ಮೈಸೂರಿಗೆ? ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ? ನಾನು ಆ ಕೆಲಸಕ್ಕೆ ಹಿಡಿಯಲ್ಲ. ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ, ಒಂದು ಅಧಿಕಾರ ದೊರಕಿದಾಗ, ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ. ಅವರು 1983-85 ಬಂದ್ರಲ್ವೇ ಶಾಸಕರಾಗಿ, ಮೈಸೂರು ಜಿಲ್ಲೆ ರಾಜಕಾರಣ 83 ಬಂದರು. 2 ಬಾರಿ ಉಪಮುಖ್ಯಮಂತ್ರಿ ಆದರು, 2 ಬಾರಿ ಆದರೂ 3 ಬಾರಿ ಆದರು. ವಿರೋಧ ಪಕ್ಷದ ನಾಯಕರು 1 ಬಾರಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಪೂರ್ಣಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಮುಂದಿನ 3 ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ. ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ಮರು ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು, ಅವ್ರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ. ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ 18 ತಿಂಗಳು ಮತ್ತು 14 ತಿಂಗಳು ಮೈಸೂರು ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ. 2006-2007 JNUR ಸ್ಕೀಮ್ನ ಮೈಸೂರಿಗೆ ಕೊಟ್ಟವ್ರು ಯಾರು? ಎಷ್ಟು ಸಾವಿರ ಕೋಟಿ ಬಂತು? ಇಲ್ಲೆಲ್ಲೋ ಆ ಬಂಬು ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು ಬೀದಿಲಿದ್ದಾರಲ್ಲ, ಇವತ್ತು ಅಲ್ಲಿ ಕಟ್ಟಿದ್ದೀವಲ್ಲ, ಯಾರ ಕಾಲದಲ್ಲಿ ಕಟ್ಟಿದ್ದು? ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಅಡ್ವರ್ಟೈಸ್ಮೆಂಟ್ ಹಾಕತ್ತೀನ? ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆ ಕಟ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ. ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟು ನಾವು ಇದ್ದಿದ್ದು 18 ತಿಂಗಳು, ಈ 14 ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ. ಆ 18 ತಿಂಗಳಿದ್ವಲ್ಲ, ಮೈಸೂರು ಕೊಟ್ಟಂಥ ಕೊಡುಗೆ ಒಂದು ಸೀರೀಸ್ ಆಫ್ ಇದೆ ಕೊಡಬಲ್ಲೆ. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ನಾನು ಹೆಸರಿಡಪ್ಪ ಅಂತ ಹೇಳೋಕ್ಕಾಯ್ತದ? ನಮ್ಮ ಕರ್ತವ್ಯ ಅದು. ಪಾಪ ಹೇಳ್ಬೇಕು, ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು. ನನ್ನ ಹೆಸರನ್ನ ಯಾತಕಪ್ಪ ತರ್ತೀರಿ? ಅದರ ಅವಶ್ಯಕತೆ ಇಲ್ಲ. ನಾನು ಜನಗಳ ಹೃದಯದಲ್ಲಿರಬೇಕು ಅಂತ ಆಸೆ ಪಡೋನು. ಅದು ಯಾವುದು ರಸ್ತೆ ಮುಂದೆ ಹೆಸರಾಕೊಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ? ಒಳ್ಳೆ ಕೆಲಸ ಮಾಡಿದ್ವಿ, ಜನ ನೆನ್ಕೋತಾರಪ್ಪ. ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಬಿಸ್ತಲ್ಲಿ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ? ಆ ಕೆಸರೆ ಗ್ರಾಮಕ್ಕೆ ಇಟ್ಕೊಂಬಿಡಿ ಇತ್ಲಾಗಿ ಸಿದ್ದರಾಮಯ್ಯ ರಸ್ತೆ, ಸಿದ್ದರಾಮಯ್ಯ ಆಸೆ ಬಂದ್ಬಿಟ್ಟಿದೆ ಅಂತ ಅದು ನೋಡೋ ಮೌನಿಗೆ ಶರಣಾಗವೆ ಅಂದರೆ ಅವರೇ ಇದೆಲ್ಲ ಮಾಡಿಸ್ತಾ ಇರ್ಬೇಕಲ್ವೇ? ಜನತಾದಳದ ಸಂಬಂಧ ಬಹುಶಃ ಯಾರಿಗೂ ಸರಿಯಾಗಿ ಅರ್ಥ ಮಾಡ್ಕೊಂಡು GT ದೇವೇಗೌಡರು ಜನತಾದಳದ್ದು ಯಾವುದು ಮಿಲ್ಸೇನಿಲ್ಲ, ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಆದರೆ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲ ಸುಗಮವಾಗಿ ಮುಂದುವರಿತು. ಅವರಿಗೆ ನೋಡಿ, ಕಾರ್ಯಕರ್ತರ ಸಭೆ ಬರೋದು ಬಿಡೋದು ಒಂದು ಭಾಗ, ಆದರೆ ನಮ್ಮ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. GT ದೇವೇಗೌಡರದು ನಮ್ಮದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದು ಗಂಡ ಹೆಂಡತಿ ಸಮಸ್ಯೆ, ಉಂಡು ಮಲಗತ್ತರಗ ಅಂತ ಹೇಳ್ತಾರಲ್ಲ, ಅಷ್ಟೇ ಅದು. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿಯಾಗಿ. ಅದೆಲ್ಲ ಬೇಡ, ಯಾರು ಸಮಾಧಾನ ಮಾಡ್ತೀರಾ?